ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹುತೇಕ ದೇಗುಲವನ್ನ ಬಂದ್ ಮಾಡಲಾಗ್ತಾ ಇದೆ. ಚಳ್ಳಕೆರೆಯ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇಗುಲವನ್ನ ಬಂದ್ ಮಾಡಲಾಗಿದೆ. ಗ್ರಹಣದ ವೇಳೆ ಜಾತ್ರೆಯ ಪೂಜೆಗಳನ್ನ ಕೂಡ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಕೂಡ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡಲಾಗ್ತಾ ಇದೆ. ಗ್ರಹಣ ಮುಕ್ತಾಯದ ಬಳಿಕ ದೇಗುಲವನ್ನ ಸ್ವಚ್ಛಗೊಳಿಸಿ ಪೂಜೆಯನ್ನ ಆರಂಭ ಮಾಡಲಾಗುತ್ತೆ. ಹೊರಕೆ ದೇವಪುರ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಬಂದ್ ಆಗ್ತಾ ಇದೆ. ಬೃಹತ್ ರಥೋತ್ಸವ ಇದ್ರೂ ಕೂಡ ಗ್ರಹಣ ಇದೆಯಲ್ಲ, ಸೊ ಹಾಗಾಗಿ ದೇಗುಲವನ್ನ ಬಂದ್ ಮಾಡಲಾಗ್ತಾ ಇದೆ. ರಥೋತ್ಸವವನ್ನ ಕೂಡ ನೆರವೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಈ ದೇವಸ್ಥಾನದ ಯಾವುದೇ ರೀತಿಯಾದಂತಹ ಕಾರ್ಯಗಳು ಕೂಡ ನೆರವೇರೋದಿಲ್ಲ. ಸಂಜೆ 7 ಗಂಟೆಯವರೆಗೂ ಕೂಡ ಬಂದ್ ಮಾಡಲಾಗತ್ತೆ. ರಥೋತ್ಸವವೂ ಕೂಡ ಜರುಗೋದಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಗಳವಾರ 3ನೇ ತಾರೀಕು ಇವತ್ತು ಹುಣ್ಣಿಮೆ ಇದೆ, ಹೋಳಿ ಹುಣ್ಣಿಮೆ. ಎಲ್ರಿಗೂ ಒಳ್ಳೆಯದಾಗಲಿ. ಹುಣ್ಣಿಮೆ ಪ್ರಯುಕ್ತ ವಿಶೇಷವಾಗಿರ್ತಕ್ಕಂಥ ಬೆಳಿಗ್ಗೆ ರುದ್ರಾಭಿಷೇಕ ಮತ್ತು 7:30-8 ಗಂಟೆ ಮಹಾಮಂಗಳಾರತಿ, ನಂತರ ತೀರ್ಥ ಪ್ರಸಾದ ವ್ಯವಸ್ಥೆ ಎಲ್ಲ ಇದೆ. ಮಧ್ಯಾಹ್ನ 12 ಗಂಟೆ ಮಹಾಮಂಗಳಾರತಿ ಆದಮೇಲೆ 12ವರೆಗೆ ದೇವಸ್ಥಾನನ ಮುಚ್ಚಲಾಗ್ತದೆ. ಆ ನಂತರ ಮತ್ತೆ ಸಾಯಂಕಾಲ 4:15 ಪೂಜೆ ಪ್ರಾರಂಭವಾಗಿ ರಾತ್ರಿ 8-9 ಗಂಟೆವರೆಗೂ ಪೂಜೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಭಕ್ತರಿಗೆ ಎಲ್ರಿಗೂ ದೇವರ ದರ್ಶನಕ್ಕೆ, ತೀರ್ಥ ಪ್ರಸಾದಕ್ಕೆಲ್ಲದಕ್ಕೂ ವ್ಯವಸ್ಥೆ ಇರುತ್ತದೆ. ಗ್ರಹಣ ಪ್ರಾರಂಭ ಆಗೋದು ಮಧ್ಯಾಹ್ನ 3:30 ನಂತರ ಮತ್ತು ಸಾಯಂಕಾಲ 6:45ವರೆಗೂ ಇರ್ತದೆ. ಆ ಸಂದರ್ಭದಲ್ಲಿ 3:30ರಿಂದ ಚಂದ್ರಗ್ರಹಣ ಪ್ರಾರಂಭ ಆಗೋದ್ರಿಂದ ಆ ಸಂದರ್ಭದಲ್ಲಿ ಗೋಚಾರ ಇಲ್ಲ. ಹಾಗಾಗಿ ಅದನ್ನು ಆಚರಣೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಗ್ರಹಣ ಮುಕ್ತಾಯ ಸಂದರ್ಭದಲ್ಲಿ ಮೋಕ್ಷ ಕಾಲದಲ್ಲಿ ಮಾತ್ರ ಸ್ವಲ್ಪ 17 ನಿಮಿಷಗಳ ಮಾತ್ರ ನಮಗೆ ಗ್ರಹಣ ಕಾಣೋದ್ರಿಂದ ಆ ಸಂದರ್ಭದಲ್ಲಿ ಆದರೂ ಸಹ ನಾವು ದೇವಸ್ಥಾನನ ಬಂದ್ ಮಾಡೋದಿಲ್ಲ. ದೇವಸ್ಥಾನ ಯಥಾಪ್ರಕಾರವಾಗಿ ಓಪನ್ ಆಗಿರ್ತದೆ. ಭಕ್ತಾದಿಗಳು ಬಂದು ಭಗವಂತನ ದರ್ಶನ ಮಾಡಿ, ಧ್ಯಾನ ಮಾಡಿ, ತೀರ್ಥ ಪ್ರಸಾದನ ತೆಗೆದುಕೊಂಡು ಹೋಗ್ಬೋದು. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಗ್ರಹಣ ಅಂದ ತಕ್ಷಣ ಸಾಕಷ್ಟು ಜನರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಭಯ. ದಯವಿಟ್ಟು ಯಾರು ಸಹ ಅದರಿಂದ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹೊರಗಡೆ ಓಡಾಡಬಾರ್ದು ಹಾಗೆ ಹೀಗೆ ಅಂತೇಳ್ಬಿಟ್ಟು ಸಾಕಷ್ಟು ಜನ ಹೆದರ್ಕೊಳ್ತಾರೆ. ಏನೂ ಆಗೋದಿಲ್ಲ. ನಿಮ್ಮ ನಿತ್ಯ ಕಾಯಕಗಳೇನಿದೋ ಅದನ್ನು ಮಾಡ್ಕೊಂಡು ಆರಾಮಾಗಿ ಇರ್ಬೋದು. ಕೆಲವೊಂದು ರಾಶಿಯವರಿಗೆ ದೋಷ ಇದೆ. ಈ ಗ್ರಹಣದಲ್ಲಿ ಕೆಲವೊಂದು ರಾಶಿಯವರಿಗೆ ದೋಷ ಇದೆ. ಮುಂದಿನ ಗ್ರಹಣದಲ್ಲಿ ಆ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಪ್ರತಿಫಲ ಇರುತ್ತೆ. ಇದು ಪ್ರಕೃತಿಯಲ್ಲಿ ನಡೀತಕ್ಕಂಥ ಒಂದು ಸಹಜ ಕ್ರಿಯೆ. ಅದರಿಂದ ದೋಷ ಇದೆ ಅಂದ ತಕ್ಷಣ ಹೆದರ್ಕೊಳ್ತಕ್ಕಂಥದ್ದು, ಭಯ ಪಡ್ತಕ್ಕಂಥದ್ದು ಏನೂ ಇಲ್ಲ. ಅದಕ್ಕೆ ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಿಕೊಂಡ್ರೆ ಎಲ್ಲದೂ ಸರಿಯಾಗುತ್ತೆ. ಮಂಗಳವಾರ 3ನೇ ತಾರೀಕು ಇವತ್ತು ಹುಣ್ಣಿಮೆ ಇದೆ, ಹೋಳಿ ಹುಣ್ಣಿಮೆ. ಎಲ್ರಿಗೂ ಒಳ್ಳೆಯದಾಗಲಿ.